ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾವು ಭೇಟಿ ಕೊಡ್ತಾ ಇರೋವಂಥದ್ದು ಐತಿಹಾಸಿಕ ಹಾಗೆ ಪವಿತ್ರ ಕ್ಷೇತ್ರವಾದಂಥ ತಿರುಮಲೆ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಸುಮಾರು 800ರಿಂದ 900 ವರ್ಷಗಳ ಇತಿಹಾಸ ಇದೆ. ಹಾಗೆ ಈ ದೇವಸ್ಥಾನ ಬೆಳೆಯೋ ರಂಗನಾಥ ಎಂಬ ವಿಶೇಷ ಮಹಿಮೆಯಿಂದ ಪ್ರಸಿದ್ಧಿ ಹೊಂದಿದೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಈ ವಿಡಿಯೋದಲ್ಲಿ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನದ ಇತಿಹಾಸ, ವಿಶೇಷತೆಗಳು, ಹಾಗೆ ದೇವಸ್ಥಾನದ ಟೈಮಿಂಗ್ಸು, ಹಾಗೆ ಬೆಂಗಳೂರಿಂದ ಬರೋರು ಯಾವ ರೀತಿ ಈ ದೇವಸ್ಥಾನಕ್ಕೆ ತಲುಪೋದು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಇನ್ನಾಕ್ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಬೆಂಗಳೂರಿಂದ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಸುಮಾರು 58ರಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಈ ತಿರುಮಲೆ ರಂಗನಾಥ ಸ್ವಾಮಿ ದೇವಸ್ಥಾನ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿದೆ. ಮಾಗಡಿ ಬಸ್ ಸ್ಟಾಪಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುತ್ತೆ. ನೀವು ಬೆಂಗಳೂರಿಂದ ಅಂದರೆ ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ಮಾಗಡಿಗೆ ಬರುವಂಥ ಬಸ್ಸನ್ನು ಹತ್ತಿ ಮಾಗಡಿಗೆ ತಲುಪಿ ಅಲ್ಲಿಂದ ನೀವು ಆಟೋದಲ್ಲಿ ಈ ದೇವಸ್ಥಾನವನ್ನು ಆರಾಮಾಗಿ ತಲುಪ್ಬೋದು. ದೇವಸ್ಥಾನದ ಮುಂದೆನೇ ತುಂಬಾ ಬೃಹದಾಕಾರವಾಗಿರುವಂಥ ಒಂದು ಕಲ್ಯಾಣಿ ಇದೆ. ಇನ್ನು ಈ ದೇವಸ್ಥಾನದಲ್ಲಿ ಸಾಕಷ್ಟು ಮದುವೆಗಳು ನಡೆಯುತ್ತೆ. ಹಾಗೆಯೇ ತುಂಬಾ ಧಾರಾವಾಹಿ, ಫಿಲಮ್ ಶೂಟಿಂಗ್ಗಳು ಕೂಡ ಈ ದೇವಸ್ಥಾನದಲ್ಲಿ ನಡೆದಿದೆ. ಇನ್ನು ಈ ದೇವಸ್ಥಾನಕ್ಕೆ ತಿರುಮಲೆ ಅಂತ ಒಂದು ಹೆಸರು ಬರೋಕ್ಕೂ ಕೂಡ ಕಾರಣ ಇದೆ. ಅದೇನೆಂದರೆ, ಯಾರು ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಂಥವರು ಈ ದೇವಸ್ಥಾನಕ್ಕೆ ಬಂದು, ಇಲ್ಲಿ ಕೂಡ ವೆಂಕಟರಮಣ ಸ್ವಾಮಿ ದೇವರಿದ್ದಾರೆ. ಇಲ್ಲಿ ನಾವು ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿದ್ರೆ ಸಾಕು, ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಿದಷ್ಟು ಫಲಗಳು ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿನೇ ಇದಕ್ಕೆ ತಿರುಮಲೆ ಅಂತಲೂ ಕೂಡ ಹೆಸರು ಬಂದಿದೆ. ಇನ್ನು ದೇವಸ್ಥಾನದ ಟೈಮಿಂಗ್ಸ್ ಬಗ್ಗೆ ಕೇಳೋದಾದರೆ, ದೇವಸ್ಥಾನ ಬೆಳಗ್ಗೆ 8ವರೆಗೆ ಓಪನ್ ಆದರೆ ಮಧ್ಯಾಹ್ನ 1ವರೆಗೆ ಕ್ಲೋಸ್ ಆಗುತ್ತೆ. ಮತ್ತು ಸಾಯಂಕಾಲ 4ವರೆಗೆ ಓಪನ್ ಆದರೆ ರಾತ್ರಿ 7ವರೆಗೆಲ್ಲ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾರೆ. ಇನ್ನು ದೇವಸ್ಥಾನ ನಾರ್ಮಲ್ ದಿನಗಳಲ್ಲಿ ತುಂಬಾ ರಶ್ ಕಡಿಮೆ ಇರುತ್ತೆ. ಆದರೆ ಶನಿವಾರ ಹಾಗೆ ಭಾನುವಾರ, ಶ್ರಾವಣ ಮಾಸದಲ್ಲಿ, ಅಧಿಕ ಮಾಸದಲ್ಲಿ, ಬೇರೆ ಹಬ್ಬಗಳಿರುವಂಥ ಈ ರೀತಿ ವಿಶೇಷ ಸಂದರ್ಭಗಳಲ್ಲಿ ತುಂಬಾ ರಶ್ ಇರುತ್ತೆ. ಇನ್ನು ನಾವು ಹೋಗಿದ್ದು ಕೂಡ ಶನಿವಾರ ಆಗಿದ್ದರಿಂದ ತುಂಬಾ ಜನ ಇದ್ದರು. ಸಾಕಷ್ಟು ಸಮಯ ಹಿಡಿಸ್ತು ನಮಗೆ, 1-2 ಅವರ್ ಅಂತೂ ದರ್ಶನಕ್ಕಾಯಿತು. ಇನ್ನು ದೇವಸ್ಥಾನದ ಹೊರಗಡೆನೆ ನಿಮಗೆ ದೇವ್ರ ಪೂಜೆಗೆ ಬೇಕಾಗುವಂಥ ಪೂಜಾ ಸಾಮಗ್ರಿಗಳು ಸಿಗುತ್ತೆ. ಹಾಗೆ ಅಲ್ಲಿ ನಿಮಗೆ ಕೈಕಾಲು ತೊಳ್ಕೊಳ್ಳುವಂಥ ವ್ಯವಸ್ಥೆ ಕೂಡ ಇದೆ. ಕೈಕಾಲು ತೊಳ್ಕೊಂಡು ಪೂಜಾ ಸಾಮಗ್ರಿಗಳನ್ನು ತಗೊಂಡು ದೇವಸ್ಥಾನದ ಒಳಗಡೆ ಹೋಗ್ಬೋದು. ಇನ್ನು ನಾವು ಈ ದೇವಸ್ಥಾನಕ್ಕೆ ಅಧಿಕ ಮಾಸದಲ್ಲಿ ಬಂದಿದ್ವಿ. ಹಾಗಾಗಿ ಅಧಿಕ ಮಾಸದಲ್ಲಿ ಹಚ್ಚುವಂಥ 33 ವಿವಿಧ ರೀತಿಯಂಥ ಬತ್ತಿಗಳನ್ನು ಹಾಕಿ ದೀಪವನ್ನು ದೇವಸ್ಥಾನದ ಗೋಪುರದ ಮುಂದೆ ಗರುಡಗಂಬದ ಹತ್ರ ಹಚ್ಚುತ್ತಾ ಇದ್ರು. ಹಾಗೆ ಅದೇ ಗರುಡಗಂಬದ ಪಕ್ಕನೇ ಒಂದು ಅಖಂಡ ಜ್ಯೋತಿಯನ್ನು ಪ್ರತಿನಿತ್ಯನೂ ಕೂಡ ದೇವಸ್ಥಾನದ ಮುಂಭಾಗದಲ್ಲಿ ಹಚ್ಚಿರ್ತಾರೆ. ಅಲ್ಲಿ ನೀವು ಅಖಂಡ ಜ್ಯೋತಿಯ ದರ್ಶನ ಮಾಡಿಕೊಂಡು ದೇವಸ್ಥಾನದ ಮೇಲೆ ಸ್ವಲ್ಪ 1-2 ಮೆಟ್ಲುಗಳನ್ನು ಹತ್ಕೊಂಡು ಹೋಗಬೇಕಾಗತ್ತೆ. ಹೋಗುವಂಥ ದಾರಿಯಲ್ಲೇ ದಾಸಯ್ಯನವ್ರು ಇರ್ತಾರೆ, ಅವ್ರ ಹತ್ರ ಬೇಕಾದರೆ ನೀವು ನಾಮವನ್ನು ಇಡ್ಸ್ಕೋಬೋದು. ನಾವೆಲ್ಲ ಫ್ಯಾಮಿಲಿ ಹೋಗಿದ್ವಿ. ಹಾಗೆ ಶನಿವಾರ ಆಗಿದ್ದರಿಂದ ನಾವೆಲ್ಲರೂ ಕೂಡ ನಾಮ ಇಡ್ಸ್ಕೊಂಡು ಆನಂತರ ದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಈ ದೇವಸ್ಥಾನದ ಇತಿಹಾಸ ಹಾಗೆ ಹಿನ್ನೆಲೆಯನ್ನು ತಿಳ್ಕೊಂಡು ಬರೋಣ. ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖ ಇರೋವಂತೆ ಇವತ್ತಿನ ಈ ತಿರುಮಲೆ ಮಾಗಡಿ ಕ್ಷೇತ್ರ, ಮೊದಲು ಈ ದೇವಸ್ಥಾನವನ್ನು ಸ್ವರ್ಣಾಚಲ, ಸ್ವರ್ಣಾದ್ರಿ ಹಾಗೆ ಮಾಂಡವ್ಯ ಕುಟಿ ಅಥವಾ ಮಾಕುಟಿ ಅಂತ ಕರಿತಾ ಇದ್ರು. ಆದರೆ ಅದು ಬರ್ತಾ ಬರ್ತಾ ಮಾಗುಡಿಯಾಗಿ ಚೇಂಜ್ ಆಯಿತು. ಇನ್ನು ಈ ಕ್ಷೇತ್ರವನ್ನು ಅಷ್ಟತೀರ್ಥಗಳಿಂದಲೂ ಹಾಗೆ ಅಷ್ಟ ಪರ್ವತಗಳಿಂದಲೂ ಪವಿತ್ರ ಪುಣ್ಯ ನದಿ ಹಾಗೆ ಗಿರಿಕಾನನಗಳಿಂದ ಕೂಡಿದಂಥ ಕ್ಷೇತ್ರ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಮಾಂಡವ್ಯ, ಕಣ್ವ, ವಶಿಷ್ಠ, ಪುರಂಜಯ ಹಾಗೆ ಪ್ರಹ್ಲಾದರು ತಪಸ್ಸು ಮಾಡಿದಂಥ ಕ್ಷೇತ್ರ ಅಂತ ಕರೀತಾರೆ. ಇನ್ನು ನಾನು ಮೊದಲೇ ಹೇಳಿದಾಗೆ, ಯಾರು ತಿರುಪತಿಗೆ ಹೋಗೋದಕ್ಕಾಗಲ್ವೋ ಅವರು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿರುವಂಥ ತಿಮ್ಮಪ್ಪನ ದರ್ಶನ ಮಾಡಿದ್ರೆ ಸಾಕು, ಅವರಿಗೆ ತಿರುಪತಿಗೆ ಹೋದಂಥ ಪುಣ್ಯ ಲಭಿಸುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಒಂದು ಹಿನ್ನೆಲೆ ಇದೆ. ಅದೇನೆಂದರೆ, ತಿರುಪತಿ ಶ್ರೀನಿವಾಸನ ಆಜ್ಞೆಯಂತೆ ಮಾಂಡವ್ಯ ಋಷಿಗಳೇನಿರ್ತಾರೆ ಅವರು ತಿರುಮಲೆಯ ಸ್ವರ್ಣಾದ್ರಿ ಕ್ಷೇತ್ರದಲ್ಲಿ ಕುಟೀರವನ್ನು ಕಟ್ಟಿಕೊಂಡು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಆಗ ಒಂದಿನ ಸ್ವಪ್ನದಲ್ಲಿ ಶ್ರೀನಿವಾಸ ದೇವರು ಬಂದು, ಉದ್ಭವ ಸಾಲಿಗ್ರಾಮ ರೂಪದಲ್ಲಿ ನನ್ನನ್ನು ನೀನು ನಿತ್ಯವೂ ಆರಾಧನೆ ಮಾಡಿದ್ರೆ ನಿನ್ನ ಇಷ್ಟಾರ್ಥ ಸಿದ್ಧಿ ಆಗತ್ತೆ, ಜೊತೆಗೆ ಮೋಕ್ಷ ಲಭಿಸುತ್ತೆ ಅಂತ ಹೇಳ್ತಾರೆ. ಅದಾದ ನಂತರ ಮಾಂಡವ್ಯ ಋಷಿಗಳು ಉದ್ಭವ ಸಾಲಿಗ್ರಾಮ ರೂಪದಲ್ಲಿರುವಂಥ ವೆಂಕಟೇಶ್ವರ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ವಸಿಷ್ಠರ ಜೊತೆ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡಿ ಮುಕ್ತಿಯನ್ನು ಹೊಂದಿದ್ರು ಅಂತ ಹೇಳಲಾಗುತ್ತೆ. ಇನ್ನು ಈ ಜಾಗದಲ್ಲಿ ಮಾಂಡವ್ಯ ಋಷಿಗಳು ತಪಸ್ಸನ್ನು ಆಚರಣೆ ಮಾಡಿದ್ದಕ್ಕೋಸ್ಕರ ಈ ಕ್ಷೇತ್ರವನ್ನು ಮಾಂಡವ್ಯ ಕ್ಷೇತ್ರ ಅಂತ ಮೊದಲು ಕರಿತಾ ಇದ್ರು. ಅದು ಅನಂತರ ಮಾಗಡಿ ಕ್ಷೇತ್ರವಾಗಿ ಬದಲಾಯಿತು. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿರುವಂಥ ಉದ್ಭವ ಸಾಲಿಗ್ರಾಮ ಏನಿದೆ, ಅದಕ್ಕೆ ಎಷ್ಟೇ ಅಭಿಷೇಕವನ್ನು ಮಾಡಿದ್ರು ಹಾಲಿನಿಂದಾಗಲಿ ನೀರಿನಿಂದಾಗಲಿ ಸ್ವಲ್ಪ ನೀರು ಕೂಡ ಹೊರಗಡೆ ಬರೋದಿಲ್ಲ. ಆ ಒಂದು ವಿಗ್ರಹ ಏನಿದೆ ಅದನ್ನು ಹೀರ್ಕೊಂಡು ಬಿಡುತ್ತೆ. ಇದೊಂದು ವಿಶೇಷ ಈ ದೇವಸ್ಥಾನದಲ್ಲಿ ಅಂತ ಹೇಳ್ಬೋದು.
ಆ ರೀತಿ ಅಭಿಷೇಕ ಮಾಡಿದಂಥ ನೀರಾಗಿರ್ಬೋದು ಅಥವಾ ಪಂಚಾಮೃತ ಆಗಿರ್ಬೋದು ಎಲ್ಲಿಗೆ ಹೋಗುತ್ತೆ ಅನ್ನೋದು ಗೊತ್ತೇ ಆಗಿಲ್ವಂತೆ. ಇದೊಂದು ರಹಸ್ಯ ಅಂತ ಹೇಳ್ಬೋದು, ಈ ಕ್ಷೇತ್ರದ ಮಹಿಮೆ ಅಂತಲೂ ಕೂಡ ಹೇಳ್ಬೋದು. ಶ್ರಾವಣ ಅಧಿಕ ಮಾಸದಲ್ಲಿ ಯಾವ ರೀತಿ ಇಲ್ಲಿ ಪೂಜೆ ನೆರವೇರುತ್ತೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಧನುರ್ಮಾಸದಲ್ಲಿ ಇಲ್ಲಿ ವಿಶೇಷ ಪೂಜೆಗಳು ಬೆಳಗಿನ ಜಾವ 4:00 ಶುರುವಾಗುತ್ತೆ. ಗೋಪೂಜೆ ಹಾಗೆ ಧನುರ್ಮಾಸದಲ್ಲಿ ತಿರುಪಾವೈನ ಪಾರಾಯಣ ಮಾಡ್ತಾರೆ ಇಲ್ಲಿ ಸ್ವಲ್ಪ ಮೆಟ್ಲುಗಳನ್ನು ಹತ್ಕೊಂಡು ಮುಂದಕ್ಕೆ ಬಂದರೆ ನಿಮಗೆ ಮೊದಲು ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನು ಮಾಡೋದಕ್ಕೆ ಸಿಗುತ್ತೆ. ಜನ ತುಂಬ ಜಾಸ್ತಿ ಇದ್ದರೆ ನೀವು 50 ರೂಪಾಯಿ ಟಿಕೆಟ್ ತೊಗೊಂಡು ಶೀಘ್ರ ದರ್ಶನಕ್ಕೆ ಹೋಗ್ಬೋದು. ತುಂಬ ವಯಸ್ಸಾಗಿರೋರಿದ್ದರೆ ಅಥವಾ ತುಂಬ ಚಿಕ್ಕ ಮಕ್ಕಳಿದ್ರೆ ಅವರನ್ನು ಬೇಗನೆ ದರ್ಶನಕ್ಕೆ ಬಿಡ್ತಾರೆ. ಇನ್ನು ಇಲ್ಲಿರೋವಂಥ ವೆಂಕಟರಮಣ ಸ್ವಾಮಿ ದೇವರನ್ನ ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ. ನಮಗೆ ಸೇಮು ತಿರುಪತಿಲೂ ಕೂಡ ಇಷ್ಟು ಚೆನ್ನಾಗಿ ದರ್ಶನ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ. ಹಾಗೆ ಪೂಜೆನೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ದೇವ್ರ ಮುಂದೆನೇ ಸುಮಾರಷ್ಟೊತ್ತು ನಿಲ್ಲಿಸಿರ್ತಾರೆ ನಮ್ಮನ್ನು. ಇನ್ನು ದೇವರ ಅಲಂಕಾರಕ್ಕೆ ಬಳಸುವಂಥ ತೋಮಾಲೆಗಳಾಗಿರ್ಬೋದು ಅಥವಾ ಉತ್ಸವ ಮೂರ್ತಿಗಳಿಗೆ ಅಲಂಕಾರ ಮಾಡೋದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇಲ್ಲೇ ಎಲ್ಲ ತೋಮಾಲೆಗಳು, ಹೂವಿನ ಹಾರಗಳನ್ನು ರೆಡಿ ಮಾಡ್ತಾಯಿದ್ರು. ಇನ್ನು ಮುಖ್ಯ ವೆಂಕಟರಮಣ ಸ್ವಾಮಿ ಹಾಗೆ ಉದ್ಭವ ರಂಗನಾಥ ಸ್ವಾಮಿ ಬಿಟ್ಟು ತುಂಬಾ ಉಪಾಲಯಗಳಿವೆ. ಗರುಡ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಹಾಗೆ ಸಂತಾನ ಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಹಾಗೆ ಇಲ್ಲೊಂದು ರಂಗನಾಥ ಸ್ವಾಮಿ, ಶ್ರೀದೇವಿ ಭೂದೇವಿ ಸಮೇತ ಇರುವಂಥ ರಂಗನಾಥ ಸ್ವಾಮಿ ದರ್ಶನ ಕೂಡ ನೀವು ಮಾಡ್ಬೋದು. ಹಾಗೆ ಗೋಪುರ ಸುತ್ತಲೂ ಕೂಡ ನಿಮಗೆ ನೋಡೋದಕ್ಕೆ ವಿಷ್ಣುವಿನ ಅವತಾರಗಳು, ದಶಾವತಾರಗಳನ್ನು ಕೆತ್ತಿದ್ದಾರೆ. ತುಂಬಾ ಅದ್ಭುತವಾಗಿದೆ, ತುಂಬಾ ಪೀಸ್ಫುಲ್ ಆಗಿದೆ ದೇವಸ್ಥಾನ. ಇಲ್ಲಿಂದ ನಾವು ಹೋಗ್ತಾ ಇರೋದು ಮುಖ್ಯ ದೇವರು ಅಂದರೆ ಮೂಲ ದೇವರನ್ನು ದರ್ಶನ ಮಾಡೋದಕ್ಕೆ ಅಂತ. ಜಾಗ ತುಂಬಾ ಚಿಕ್ಕದಾಗಿದೆ, ಒಬ್ಬರು ಹೋದರೆ ಒಬ್ಬರು ಹೊರಗಡೆ ಬರೋದಕ್ಕಾಗಲ್ಲ, ಅಷ್ಟು ಚಿಕ್ಕದಾಗಿದೆ. ಉದ್ಭವ ರಂಗನಾಥ ಸ್ವಾಮಿ ದೇವರ ದರ್ಶನವನ್ನು ಮಾಡಲೇಬೇಕು, ಇಲ್ಲಿನ ಮೂಲ ದೇವರೇ ಅವರು. ಇಲ್ಲಿ ನಾನು ಉದ್ಭವ ರಂಗನಾಥ ಸ್ವಾಮಿ ದೇವರ ದರ್ಶನವನ್ನು ಮಾಡಿಸೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದೀನಿ. ಈ ದೇವರ ಮಹಿಮೆ ಅಪಾರ ಅಂತ ಹೇಳ್ಬೋದು. ನಾನು ಮೊದಲೇ ಹೇಳಿದ್ನಲ್ವ, ಅಭಿಷೇಕ ಮಾಡಿದಂಥ ನೀರಾಗಿರ್ಬೋದು, ಪಂಚಾಮೃತ ಆಗಿರ್ಬೋದು ಎಲ್ಲಿಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಆ ವಿಗ್ರಹನೇ ಹೀರ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ ಕೆಲವರು. ನಾವಿಲ್ಲಿ ದರ್ಶನಕ್ಕೆ ಹೋಗ್ತಾ ಇರುವಾಗ ಉತ್ಸವ ಮೂರ್ತಿಯನ್ನು ಕೂಡ ತೊಗೊಂಡು ಬರ್ತಾಯಿದ್ರು. ನಮ್ಮ ಅದೃಷ್ಟ ಅನಿಸುತ್ತೆ, ನಮಗೂ ಕೂಡ ನೋಡೋದಕ್ಕೆ ಸಿಕ್ತು. ಇವಾಗ ನಾವು ಉದ್ಭವ ಬೆಳೆಯೋ ರಂಗನಾಥ ಸ್ವಾಮಿ ದೇವರ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಮುಂದೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಹೂಗಳಿಂದ ತುಳಸಿಯಿಂದ ಕವರ್ ಮಾಡಿದ್ದಾರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಟ್ಟಿಗೆ ನಾನು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದೇ ಮೂಲ ದೇವರು ಇಲ್ಲಿಂದು. ಹಾಗೆ ಈ ದೇವರ ಹತ್ರ ನೀವೇನೇ ಕೇಳ್ಕೊಂಡ್ರೂ ಅದು ನೆರವೇರುತ್ತೆ ಅಂತ ಹೇಳ್ತಾರೆ. ನಿಮಗೇನಾದರೂ ಮಕ್ಕಳಾಗದೇ ಇದ್ದರೆ ನೀವು ಇಲ್ಲಿ ತೊಟ್ಲನ್ನು ಕಟ್ಬೋದು, ಹಾಗೆ ಬೆಣ್ಣೆ ಅಲಂಕಾರವನ್ನು ಮಾಡಿಸ್ಬೋದು ರಂಗನಾಥ ಸ್ವಾಮಿ ದೇವರಿಗೆ. ಹಾಗೆ ನೀವೇನಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರು ಕೂಡ ಇಲ್ಲಿ ದೇವರ ಹತ್ರ ಕೇಳ್ಕೊಂಡು ಹೋದರೆ ತುಂಬ ಬೇಗ ಅದು ನೆರವೇರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಹಾಗೆ ಈ ಉದ್ಭವ ರಂಗನಾಥ ಸ್ವಾಮಿ ದಿನದಿಂದ ದಿನಕ್ಕೆ ಬೆಳೀತಾ ಇದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಉದ್ಭವ ರಂಗನಾಥ ಸ್ವಾಮಿ ದೇವ್ರು ನೋಡಿಕೊಂಡು ಅಮ್ಮನವರ ದರ್ಶನ ಮಾಡಿಕೊಂಡು ಆನಂತರ ಇವಾಗ ಹೊರಗಡೆ ಬಂದಿದ್ದೀವಿ. ನಾನು ಮೊದಲೇ ಹೇಳಿದ್ನಲ್ವ ವಿಡಿಯೋ ಸ್ಟಾರ್ಟಿಂಗಲ್ಲಿ, ಗೋಪುರದ ಮುಂಭಾಗದಲ್ಲಿ ಗರುಡಗಂಬದ ಹತ್ರ ಅಖಂಡ ಜ್ಯೋತಿಯನ್ನು ಹಚ್ಚಿರ್ತಾರೆ ಅಂತ. ಈ ಅಖಂಡ ಜ್ಯೋತಿಯನ್ನು ದರ್ಶನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಒಂದು ದಿವಸದಲ್ಲಿ ನೀವು ಬಂದು ಹೋಗ್ಬೋದು. ಹಾಗೆ ಈ ದೇವಸ್ಥಾನದ ಹತ್ತಿರದಲ್ಲಿ ನಿಮಗೆ ಸೋಮೇಶ್ವರ ದೇವರ ದೇವಸ್ಥಾನ ಕೂಡ ಇದೆ. ಅದು ಕೂಡ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವಂಥ ದೇವಸ್ಥಾನ. ಸಾಧ್ಯ ಆದರೆ ಆ ದೇವಸ್ಥಾನಕ್ಕೂ ಕೂಡ ನೀವು ಭೇಟಿ ಕೊಟ್ಟು ಹೋಗ್ಬೋದು. ಈ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ 12ನೇ ಶತಮಾನಕ್ಕಿಂತನೂ ಕೂಡ ಹಳೆಯದು ಅಂತ ಹೇಳ್ತಾರೆ. ಚೋಳರು ಮತ್ತು ವಿಜಯನಗರ ಅರಸರು ಈ ದೇವಸ್ಥಾನವನ್ನು ಕಟ್ಟಿದ್ರು ಅಂತ ಹೇಳ್ತಾರೆ. ಅನಂತರ ಇದು ಕೆಂಪೇಗೌಡರ ಕಾಲದಲ್ಲಿ ಅಭಿವೃದ್ಧಿ ಹೊಂದಿತು ಅಂತ ಹೇಳಲಾಗತ್ತೆ. ಹಾಗೆ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ಮನೆ ದೇವರು ಕೂಡ ಈ ಮಾಗಡಿ ರಂಗನಾಥ ಸ್ವಾಮಿ ಅಂತಲೇ ಹೇಳ್ತಾರೆ. ಇನ್ನು ದೇವಸ್ಥಾನದ ಮುಖ ಮಂಟಪ ಏನಿದೆ ಅದನ್ನು ನಾಗರೆಡ್ಡಿ ಎಂಬವರು ನಿರ್ಮಾಣ ಮಾಡ್ತಾರೆ. ಹಾಗೆ ಗೋಪುರವನ್ನು ಮುಸ್ಲಿಂ ಕಿಲ್ಲೆದಾರನೊಬ್ಬ ಕಟ್ಟಿದ್ರು ಅಂತ ಹೇಳ್ತಾರೆ. ಹಾಗಾಗಿನೇ ದೇವಸ್ಥಾನದ ಮುಂಭಾಗದಲ್ಲಿ ಬೋರ್ಡ್ ಹಾಕಿದ್ದಾರೆ, ಯಾವುದೇ ಜಾತಿ ಧರ್ಮ ಲಿಂಗ ಭೇದ ಯಾವುದೂ ಕೂಡ ಇಲ್ಲ, ಆರಾಮಾಗಿ ಯಾರು ಬೇಕಾದರೂ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡ್ಬೋದು ಅಂತ. ಇನ್ನು ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಕೂಡ ಇರುತ್ತೆ. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೂ ನೀವು ಆ ಅನ್ನಪ್ರಸಾದವನ್ನು ಕೂಡ ಇಲ್ಲಿ ಸೇವನೆ ಮಾಡ್ಬೋದು.
ಇನ್ನು ಈ ದೇವಸ್ಥಾನದಲ್ಲಿ ಮದುವೆಗಳು ಕೂಡ ತುಂಬಾ ಜಾಸ್ತಿ ನಡೆಯುತ್ತೆ. ಹಾಗಾಗಿ ಯಾರಾದರೂ ತುಂಬ ಸರಳವಾಗಿ ಮದುವೆಯನ್ನು ಆಗಬೇಕು ಅಂದ್ಕೊಂಡ್ರವರು ಇಲ್ಲಿ ಅರ್ಚಕರನ್ನು ವಿಚಾರಿಸಿ ಏನು ತೊಗೊಂಡು ಬರಬೇಕು, ಹಾಗೆ ಎಷ್ಟಾಗುತ್ತೆ ಅನ್ನೋದನ್ನೆಲ್ಲ ಕೇಳಿಕೊಂಡು ಮದುವೆಯನ್ನು ಕೂಡ ನೀವು ಈ ದೇವಸ್ಥಾನದಲ್ಲಿ ಮಾಡ್ಕೋಬೋದು. ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬ ಜನಗಳ ಮನೆ ದೇವರು, ಹಾಗೆ ತುಂಬಾ ಪವಾಡ ಕ್ಷೇತ್ರ ಇದು. ಹಾಗೆ ಯಾರಿಗಾದರೂ ತಿರುಪತಿಗೆ ಹೋಗಬೇಕು ಅಂತ ಅಂದ್ಕೊಂಡಾಗ ಹೋಗೋದಕ್ಕಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದ್ಸಲ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗಿ, ತುಂಬಾ ಒಳ್ಳೆಯದಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿ ಬರಬೇಕು, ಎಷ್ಟು ದೂರ ಇದೆ, ಹಾಗೆ ಇಲ್ಲಿನ ದೇವಸ್ಥಾನದ ಟೈಮಿಂಗ್ಸ್ ಏನು, ಹಾಗೆ ದೇವಸ್ಥಾನದ ಇತಿಹಾಸ ಏನು, ಹಿನ್ನೆಲೆ ಏನು, ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ದೇವಸ್ಥಾನದಲ್ಲಿ ಶಾಂತವಾದಂತಹ ವಾತಾವರಣ ಆಗಿರ್ಬೋದು, ಪ್ರಾಚೀನ ಶಿಲ್ಪಕಲೆ ಆಗಿರ್ಬೋದು, ಹಾಗೆ ಶ್ರೀ ರಂಗನಾಥ ಸ್ವಾಮಿ ದಿವ್ಯ ಸಾನ್ನಿಧ್ಯ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ವಿಶಿಷ್ಟ ಅನುಭವವನ್ನು ಕೊಡುತ್ತೆ. ಈ ಕ್ಷೇತ್ರಕ್ಕೆ ಒಮ್ಮೆ ಆದರೂ ನೀವು ಭೇಟಿ ಕೊಟ್ಟರೆ ಮನಸ್ಸಿಗೆ ತುಂಬಾ ಶಾಂತಿ ದೊರಕುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಆ ರಂಗನಾಥ ಸ್ವಾಮಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಪುಣ್ಯಕ್ಷೇತ್ರದ ಪ್ರವಾಸದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.